ಹಾಯ್ ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ನಿಮ್ಗೆ ಇನ್ನೂ ಹಿಂದಿನ ಸಂಚಿಕೆ ಎಲ್ಲ ಬೇಕಾದರೆ ನನ್ನ ಚಾನಲ್ನ ಚೆಕ್ ಮಾಡ್ಕೊಂಡು ನೋಡಿ. ಈಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಸೂರ್ಯ ಮೀನ ಗೆದ್ದುಬಿಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಹೂವಿನಾರ ಹಾಕಿ ಎಲ್ಲ ಎತ್ಕೊಂಡು ಕುಣಿದಾಡಿ ಖುಷಿಯಲ್ಲಿ ಇರ್ತಾರೆ. ಅಲ್ಲಿಂದ ಮೀನಂಗೆ ತುಂಬ ಖುಷಿಯಾಗಿ ಆ ಹಾರನ ತೆಗಿಲಿಕ್ಕೆ ಹೋಗ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ತೆಗಿಬೇಡಮ್ಮ, ಹಾಗೆ ಇರಲಿ, ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದೇನು ರೀ ಹಾಗೆ ಹಾಕ್ಕೊಳೋದ, ಸುಮ್ಮನೆ ಇರಿ ಸಾಕು, ಇಷ್ಟೊತ್ತನ ಹಾಕ್ಕೊಂಡಿದ್ದೀನಲ್ಲ ಅಂತೇಳಿ ತೆಗಿತಾ ಇರ್ತಾಳೆ. ಇಲ್ಲಮ್ಮ, ಹೂ ಕಟ್ಟೋ ಕೈಗೆ ಹೂವಿನ ಹಾರ ಆಗು ಬಂದಿದೆ ಅಂದರೆ ತುಂಬ ಗ್ರೇಟ್ ಅಮ್ಮ ನೀನು ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಏನು ಊರಾಗಿಲ್ಲ ದಿವಳೆ ಮಾಡಿದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನೋಡಪ್ಪ ಹೆಂಗೆ ಮಾತಾಡ್ತಾನೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಕೂಡ ಆಯ್ತಾಯ್ತು ತೆಗೆದು ಮುಂದಿನ ಕೆಲಸ ನೋಡ್ಕೋ ಹೋಗು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಮೀನ ತೆಗೆದುಬಿಟ್ಟು ಸೂರ್ಯನಿಗೆ ಎಲ್ಲ ವಿಷಯ ಹೇಳ್ತಾಳೆ. ಶಾಂತಿ ಕೈ ನೋವಾಗಿದ್ದೆಲ್ಲ ನಾಟಕ ಮಾಡಿದ್ದಾಳೆ, ವಿಶಾಲಾಕ್ಷಿ ಮಾತು ಕೇಳಿಕೊಂಡೆ ಇದನ್ನೆಲ್ಲ ಮಾಡಿರೋದು, ನನ್ನ ಕಲ್ಯಾಣ ಮಂಟಪಕ್ಕೆ ಹೋಗದೇ ರೀತಿ ತಡೆಯೋದಿದ್ದು ಎಲ್ಲ ಗೊತ್ತಾಗಿರುತ್ತೆ, ಫೋನಲ್ಲಿ ಕೇಳಿಸ್ಕೊಂಡಿರ್ತಾಳಲ್ವ ಮೀನ, ಅದನ್ನೆಲ್ಲ ಸೂರ್ಯನ ಹತ್ರ ಹೇಳಿದಾಗ ಸೂರ್ಯ ಇನ್ನೂ ಒಂದು ಮ್ಯಾಟ್ರ್ ಐತಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅವಾಗ ಏನಂತಾಯಿತು ಅಂತ ಹೇಳಿದೆ. ಅವಾಗ ಶಾಂತಿ ವಿಷಯನೇ ಎಲ್ಲ ಹೇಳಿದೆ. ಈ ಮೀನ ಸಾಧನೆ ಮಾಡಿರೋದು ಕೆಲವ್ರಿಗೆ ಇಲ್ಲಿ ಇಷ್ಟ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಶಾಂತಿ ಮುಖನ ನೋಡ್ಕೊತ ಹೇಳ್ತಾ ಇದ್ದಾರೆ. ಯಾರು ಅದು ಅಂತ ಹೇಳಿಬಿಟ್ಟು, ಇನ್ಯಾರಪ್ಪ ಈ ಸಕ್ಕರೆ ಬಾಯಿನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೋಜ ಬಾಯಿ ಹಾಕ್ತಾನೆ. ಅಮ್ಮ ಯಾಕೋ ಆ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೋಜನಿಗೆ ಸೂರ್ಯ ಹೇಳ್ತಾನೆ, ನೀನು ಮತ್ತು ಈ ಪೌಡ್ರ್ ಏನಾದರೂ ಸಾಧನೆ ಮಾಡಿದರೆ ಊರು ತುಂಬ ಹೇಳ್ಕೊಂಡು ಅಡ್ಡಾಡ್ತಾರೆ, ಅದೇ ಈ ಮೀನ ಮಾಡಿದರೆ ಅವಳಿಗೆ ಇಷ್ಟ ಆಗಲ್ಲ, ಯಾಕಂದರೆ ಅವಳು ಇಷ್ಟ ಆಗದೆ ಇರೋ ಸೊಸೆ, ನಾನು ಇಷ್ಟ ಆಗದೆ ಇರೋ ಮಗ, ಅದಕ್ಕಾಗಿ ಅವನಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ರವಿ, ಅಮ್ಮಂಗೆ ಸಿಟ್ಟಿರ್ಬೋದು ಅದಕ್ಕೆ ಮೇಲೆ, ಆದರೆ ಅಮ್ಮ ಯಾಕೋ ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ರು ಮಾಡಿಲ್ಲ ಕಣು, ಅವ್ರಿಗೆ ಇನ್ನೊಬ್ಬರು ಮಾಡಿಸಿದ್ದಾರೆ, ಹೊರ್ಗಡೆ ಒಬ್ಬ ಹೆಂಗಸಿದ್ದಾಳೆ, ಅವಳು ಇವಳಿಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ಆಗ ರವಿ ಶ್ರುತಿ ಹಾಗ್ಯಾಕೆ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಕೇಳಿದಾಗ ಮೀನೇ ಹೇಳ್ತಾರೆ, ಹೌದು ಮಾವ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರಿಗೆ ಹೇಳಿದಾಗ ಸೂರ್ಯ ಹೊರಗಡೆ ಇರೋ ಹೆಂಗ್ಸಿ ಹೆಸರೇನು ಅಂತೇಳಿ ಕೇಳಿದಾಗ ವಿಶಾಲಾಕ್ಷಿ ಅವರು ಅಂತ ಹೇಳ್ಬಿಟ್ಟು ಹೆಂಗ್ಸಿದಾಳಪ್ಪ, ಅವಳು ಬೆಂಗಳೂರಲ್ಲಿರೋ ಎಲ್ಲ ಕಲ್ಯಾಣ ಮಂಟಪಕ್ಕೂ ಅವಳೇ ಡೆಕೋರೇಷನ್ ಮಾಡೋದು, ಈಗ ಮೀನ ಮಾತ್ರ ಪೈಪೋಟಿ ಆಗಿರೋದ್ರಿಂದ ಅವಳು ಮೀನ ವಿರುದ್ಧ ನಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವಳಿಗೂ ಇವಳಿಗೂ ಸಕ್ಕರೆ ಬಾಯಿಗೂ ಹೆಂಗೆ ಕನೆಕ್ಟ್ ಆಯಿತು ನಂಗಂತೂ ಗೊತ್ತಿಲ್ಲ, ಆದರೆ ಇಬ್ಬರು ಸೇರಿಬಿಟ್ಟು ಇವಳನ್ನ ಹೇಗಾದರೂ ಮಾಡಿ ಕಲ್ಯಾಣ ಮಂಟಪಕ್ಕೆ ಹೋಗದೇ ಇರೋ ರೀತಿ ತಡಿಬೇಕಂತ ಹೇಳ್ಬಿಟ್ಟು ಸುಮ್ಮನೆ ಕೈ ನೋವಾಗಿದೆ, ಐಸ್ ಇಡು, ಸೂಪ್ ಮಾಡಿಕೊಡು, ಅದು ಮಾಡಿಕೊಡು, ಕಷಾಯ ಮಾಡಿಕೊಡು ಅಂತ ಹೇಳ್ಬಿಟ್ಟು ಮೀನನ್ನು ಮನೆಯಲ್ಲೇ ಇರಿಸ್ಕೊಂಡಿರೋದು. ಆದರೂ ನಮ್ಮ ಮೀನ ಗ್ರೇಟ್ ಅಪ್ಪ, ಹತ್ತೆಗೆ ಚಾಕ್ರಿನೂ ಮಾಡ್ಕೊಂಡು ವಿಡಿಯೋ ಕಾಲಲ್ಲೇ ಎಲ್ಲ ಡೆಕೋರೇಷನ್ನು ಮುಗಿಸ್ಬಿಟ್ಲು ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬಂದು, ನಿನ್ನ ಇಂಥ ಬುದ್ಧಿ ಇದೆ ಚಂಡಾಳಿ ಅಂತಂದೇಳಿ ಚೆನ್ನಾಗಿ ಬೈತಾ ಇರ್ತಾರೆ. ಅವರು ನಾನಲ್ಲಪ್ಪ ಯಾಕಪ್ಪ ನಿನ್ಗೆ ಯಾರು ಹೇಳಿದ್ರು ಎಲ್ಲ ಅಂತ ಕೇಳಿದಾಗ, ಸಕ್ಕರೆ ಬಾಯಿನೇ ಫೋನಲ್ಲಿ ಮಾತಾಡ್ತಿರುವಾಗ ಮೀನನೇ ಎಲ್ಲ ಕೇಳಿಸ್ಕೊಂಡಿದ್ದಾಳಪ್ಪ ಅಂತ ಹೇಳುವಾಗ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಅಲ್ಲಿಗೆ ಮತ್ತೆ ಇನ್ನೊಂದು ವಿಷಯ ಇದೆಯಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ರಂಗನಾಥ್ ಅವರು ಮತ್ತೇನಿದೆಯೋ ಅಂತೇಳಿ ಕೇಳಿದಾಗ, ತಡಿಯಪ್ಪ ಒಂದು ಅರ್ಧ ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಮೀನಾ ಎಲ್ಲ ಬಂದಿರೋ ದುಡ್ಡನ್ನೆಲ್ಲ ಸೂರ್ಯನಿಗೆ ಕೊಟ್ಟಿರ್ತಾನೆ. ಅವ್ನು ಸೂರ್ಯ ಇಸ್ಕೊಂಡು ಜೇಬಲ್ಲಿ ಇಟ್ಕೊಂಡ್ಬಿಡ್ತಾನೆ. ಆಗ ಮೀನಾ ಹೇಳ್ತಾಳೆ, ಏನ್ರಿ ನೀವೇ ಇಟ್ಕೊಳ್ಳಿ ಅಂತೀರಂದರೆ ಎಲ್ಲ ಜೇಬಿಗೆ ಹಾಕ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾಳೆ. ಇಲ್ಲ ಕಣೆ, ಇದು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ದೀನಿ, ಅದು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಿನಗೆ ಬೆಳಗ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ. ಅದೇ ಈಗ ಸರ್ಪ್ರೈಸನ್ನು ಹೇಳ್ತಾ ಇರ್ತಾನೆ. ಆಗ ಸೂರ್ಯ ತಡಿಯಪ್ಪ ಒಂದು 5 ನಿಮಿಷ ಅಂತಂದಾಗ ಅಲ್ಲಿಗೆ ಒಬ್ಬರು ಬರ್ತಾರೆ ವ್ಯಕ್ತಿ. ಬಂದಾಗ ಅವ್ರು ಹೇಳ್ತಾರೆ, ಅವರು ಬ್ಯಾಂಕ್ಲಿಂದ ಬಂದಿರ್ತಾರೆ, ಇವ್ರನ್ನ ಯಾಕೋ ಮನೆಗೆ ಕರೆಸಿದ್ಯಾ ಅಂತ ಹೇಳ್ಬಿಟ್ಟಾಗ, ಮೀನನ್ಗೆ ಒಂದು ಪರ್ಸ್ನಲ್ಲಾಗಿ ಮತ್ತೊಂದು ಬಿಸ್ನೆಸ್ ಅಕೌಂಟ್ನ ತೆಗ್ಸಿದ್ದೀನಪ್ಪ, ಅದಕ್ಕೆ ಇವ್ರು ಬಂದಿದ್ದಾರೆ, ಫಾರ್ಮ್ ಎಲ್ಲ ಮಾಡಿ ಮೀನನ್ನು ಸೈನ್ ಬೇಕಲ್ವ, ಅದಕ್ಕಾಗಿ ಕರೆಸಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದೆಲ್ಲ ನನಗೆ ಯಾಕ್ರಿ ಅಂತೇಳಿ ಕೇಳಿದಾಗ, ಇಲ್ಲಮ್ಮ ಈಗ ನೀನು ಬಿಸ್ನೆಸ್ ಮಾಡ್ತಾ ಇದೆಯಲ್ವ, ಈ ಬಿಸ್ನೆಸ್ಗೆ ಅಂತಲೇ ಬೇರೆ ಅಕೌಂಟ್ ಇರಬೇಕು, ಅದಕ್ಕೆ ದುಡ್ಡು ಟ್ರಾನ್ಸ್ಫರು ಹಾಕೋದು ಹೋಗೋದು ಎಲ್ಲ ಇರ್ತೈತಲ್ಲ, ಹಾಗಾಗಿ ಅಂತ ಹೇಳಿದಾಗ ಶ್ರುತಿ ತುಂಬಾ ಖುಷಿಪಟ್ಟು, ಸೂಪರ್ ಸೂರ್ಯ ಅವರೇ, ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಮೀನವ್ರಿಗೆ ಅಂತ ಹೇಳ್ಬಿಟ್ಟು ಶ್ರುತಿ ತುಂಬಾ ಖುಷಿ ಪಡ್ತಿರ್ತಾಳೆ. ಆದರೆ ಮನೋಜ ಮತ್ತು ಶಾಂತಿ, ರೋಹಿಣಿ ಮೂವರು ಊರ್ಕೊಳ್ತಾ ಇದ್ದಾರೆ, ಈ ಹೂ ಕೊಟ್ಟವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೇನಲ್ಲ ಇವನು ಅಂತ ಹೇಳ್ಬಿಟ್ಟು. ಆದರೂ ಅವನು ಯಾರಿಗೂ ಕೇರ್ ಮಾಡಲ್ಲ. ಆಗ ಅವ್ರು ಬಂದು ಒಂದು ಸೈನ್ ಹಾಕಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಮೀನಾ, ನೀನು ನಿನ್ನೆ ದುಡ್ಡು ಕೊಟ್ಟಿದೆಯಲ್ಲ, ಅದನ್ನು ಇದೇ ಅಕೌಂಟಿಗೆ ಹಾಕಿದ್ದೀನಿ ಕಡೆ, ನಿನ್ಗೆ ಯಾರಿಗೆ ಕೊಡ್ಬೇಕು ಅನಿಸುತ್ತೋ ಈಗ ಚೆಕ್ಕಲ್ಲೇ ಕೊಡ್ಬೋದು ನೀನು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಸೂರ್ಯ. ಆಗ ಮನೋಜ, ಚೆಕ್ ಇಟ್ಕೊಂಡ್ರೆ ಸಾಕ, ಚೆಕ್ ಫಿಲ್ಮ್ ಮಾಡೋಕ್ಕೆ ಬರಬೇಕಲ್ವಾ ಅಂತ ಹೇಳ್ಬಿಟ್ಟು ಮನೋಜ ಕಿಂಡಲ್ ಮಾಡ್ತೀನಿ. ಆಗ ಮೀನಾ ಹೇಳ್ತಾಳೆ,
ಚೆಕ್ನ ತುಂಬುವಷ್ಟು ನಾನು ಓದಿದ್ದೀನಿ ಅಂತ ಹೇಳ್ರಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಸೂರ್ಯನೇ ತುಂಬಾ ಜೋರಾಗಿ ನಗ್ತಾ ಇರ್ತಾನೆ. ಬೇಕಿತ್ತೇನೋ ಪೆಂಗೆ ನಿನಗೆ ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ರೋಹಿಣಿ ಅವ್ರು ಕೂಡ ಬೈತಾರೆ, ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮನೋಜ, ಶಾಂತಿ, ರೋಹಿಣಿಗಂತೂ ಸಿಕ್ಕಾಪಟ್ಟೆ ಉರಿತಿರ್ತೈತೆ. ಆದರೂ ತಡ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಆಗ ಮೀನಾ ಕಣ್ಣಂಚಲ್ಲಿ ನೀರು ತುಂಬ್ಕೊಂಡಿರ್ತಾಳೆ. ಆಗ ಶ್ರುತಿ ಅವರು ನೋಡಿಬಿಟ್ಟು, ಯಾಕೆ ಮೀನಾ ಅವರೇ ಅಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇದು ಶ್ರುತಿ ಅಳು ಅಲ್ಲ, ಇದು ಆನಂದ ಬಾಷ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಇಂಥ ಗಂಡ ಸಿಕ್ಕಿರುವಾಗ ಅದೆಲ್ಲ ಖುಷಿ ಆಗುತ್ತಮ್ಮ ಶ್ರುತಿ, ಈಗ ಸಪೋರ್ಟ್ ಮಾಡೋದೇ ಹೆಚ್ಚು ಅಂಥದ್ರಲ್ಲಿ ಇವನು ಎಲ್ಲ ಅವಳಿಗೆ ಈ ರೀತಿ ಮಾಡಿಕೊಡ್ತಾ ಇದ್ದಾನಲ್ವ, ಅದಕ್ಕೆ ಆ ರೀತಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯನಿಗೆ ಆ ವಿಷಯ ಕೇಳಿಬಿಟ್ಟು ತುಂಬಾ ಖುಷಿ ಆಗುತ್ತೆ. ಹಾಗೆ ಅವಳನ್ನ ಮತ್ತೊಂದು ರೌಂಡ್ ಎತ್ಕೊಂಡು ಓಡಾಡ್ತಾ ಇರ್ತಾನೆ. ಆಗ ಶ್ರುತಿ ಮತ್ತು ರವಿ ಕೂಡ ಕಂಗ್ರಾಟ್ಸ್ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಸೂರ್ಯ ಹೇಳ್ತಾರೆ, ನಿನಗೀಗ ಯಾರಿಗಾದ್ರೂ ರೊಕ್ಕ ಕೊಡ್ಬೇಕು ಅನಿಸಿದರೆ ನೀನು ಚೆಕ್ಕಲ್ಲೇ ಕೊಡ್ಬೋದಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನಾ ಹೇಳ್ತಾಳೆ, ಹಾಗಾದರೆ ನಾನು ಫಸ್ಟು ಮಾವನಿಗೆ ಕೊಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ನಾನೇನಮ್ಮ ಮಾಡಿದ್ದೀನಿ, ನಿಮಗೆ ಏನು ಹೆಲ್ಪ್ ಮಾಡಿಲ್ಲ, ನೀನು ನನಗೆ ಮಾತ್ರ ಹಣ ಕೊಡೋಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳಿದಾಗ, ಹಾಗಾದರೆ ನಾನು ರವಿ ಶ್ರುತಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ, ನೀನು ಕರೆಕ್ಟಾಗಿ ಹೇಳಿದೆ ಅಮ್ಮ, ಒಳ್ಳೆ ಕೆಲಸ ಮಾಡಿದೆ, ಅವ್ರಿಗೆ ಫಸ್ಟ್ ಕೊಡು, ಯಾಕಂದರೆ ನಮಗೆ ಅವರು ದುಡ್ಡಿನ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಕೊಡೋಕೆ ಹೋಗ್ತಿರ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಮೀನಾ ಅವರೇ, ಈಗ ಅದೇ ದುಡ್ಡನ್ನು ನೀವು ಮತ್ತೆ ಬಿಸ್ನೆಸ್ಗೆ ಅಂತ ಹೇಳಿಬಿಟ್ಟು ಖರ್ಚು ಮಾಡ್ಕೊಳ್ಳಿ, ನಾನು ನಿಧಾನವಾಗಿ ಇಸ್ಕೊಳ್ತೀನಿ, ನನಗೇನು ಅರ್ಜೆಂಟ್ ಇಲ್ಲ ಅಂದಾಗ ನೀವು ತುಂಬ ಒಳ್ಳೆಯವರು, ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ಆಗ ಶಾಂತಿ ಗುಣಗ್ತಾ ಇರ್ತಾಳೆ, ಇವ್ರಿಗೆ ಇವಳೊಂದು ಸಾಕ್ಷಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಪ್ಲೀಸ್ ಚಾನಲ್ನ ಪೂರ್ತಿಯಾಗಿ ನೋಡಿ, ಲೈಕ್ ಕೂಡ ಮಾಡಿ. ಹಾಗೆ ಹಿಂದೆ ಬಂದಿರುವ ಎಲ್ಲ ವೀಡಿಯೋಸ್ಗಳು ಇದ್ದಾವೆ, ಚಾನಲಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.